ನಮಸ್ಕಾರ, ನಾನು ಮಧು ಅಂತ ನೆಟ್ ಸರ್ಫಿಂದ ನಾನು ಮಾತಾಡ್ತಾ ಇದ್ದೀನಿ. ಸ್ನೇಹಿತರೆ, ಇವತ್ತು ನಾನು ನಮ್ಮ ಹೊಸಕೋಟೆ ತಾಲೂಕು ಕುರುಬ್ರಳ್ಳಿಯಲ್ಲಿ ಮತ್ತೆ ಇನ್ನೊಂದು ವಿಡಿಯೋ ನಾನು ಮಾಡ್ತಾ ಇದ್ದೀನಿ, ನಮ್ಮ ಗೋಪಿರಾವ್ ಅವ್ರ ತೋಟದಲ್ಲಿ. ಇದಕ್ಕೂ ಮುಂಚೆ ನಾನು ಒಂದೂವರೆ ವರ್ಷದ ಹಿಂದೆಗಡೆ ನಾನು ಇದೇ ತೋಟಕ್ಕೆ ಬಂದು ನಾನು ಭೇಟಿ ಮಾಡಿ ಒಂದು ವಿಡಿಯೋ ಕೂಡ ನಾನು ಮಾಡಿ ಹಾಕಿದ್ದೆ. ಆ್ಯಕ್ಚುಲಿ ಅವತ್ತು ಕೂಡ ಒಂದು ಅದ್ಭುತವಾದ ಒಂದು ರಿಸಲ್ಟ್ ಕೂಡ ಬಂದಿತ್ತು. ಇದಕ್ಕೂ ಮುಂಚೆ ಅವರು ನಮ್ಮ ತೋಟ ಏನು ಕೊಟ್ಟರು ಸರಿಯಾಗಿ ಆಗ್ತಾಯಿಲ್ಲ, ನಾವು ಕಿತ್ತಾಕಬೇಕು ಅಂತ ಕೂಡ ಅವರು ಹೇಳ್ತಾಯಿದ್ರು. ಸೊ ಅವತ್ತಿನ ದಿನ ನಮ್ಮ ನೆಟ್ಸರ್ ಪ್ರಾಡಕ್ಟ್ಸ್ ಬಗ್ಗೆ ನಾವು ಮಾತಾಡಿ ಒಂದು ಭರವಸೆ ಕೂಡ ಕೊಟ್ವಿ ಅವ್ರಿಗೆ. ಅವರು ನಮ್ಮ ನಂಬಿಕೆ ಮೇಲೆ ಪ್ರಾಡಕ್ಟ್ ಕೂಡ ಯೂಸ್ ಮಾಡಿದ್ರು. ಸೊ ಒಂದು ಒಳ್ಳೆ ರಿಸಲ್ಟ್ ಬಂದಿತ್ತು ಸ್ನೇಹಿತರೆ. ಅದನ್ನು ಕೂಡ ನಾವು ಯೂಟ್ಯೂಬಲ್ಲಿ ನಾವು ಅಪ್ಲೋಡ್ ಮಾಡಿದ್ದೀವಿ ಸುಮಾರು 1.5 ವರ್ಷಗಳ ಹಿಂದೆಗಡೆ. ಸೊ ಇವತ್ತಿಗೂ ಕೂಡ ನಮ್ಮ ನೆಟ್ಸರ್ ಪ್ರಾಡಕ್ಟ್ಸ್ ಅನ್ನೋದು ಇವರು ಕಂಟಿನ್ಯೂಸ್ ಆಗಿ ಇವತ್ತು ಕುರುಬ್ರಳ್ಳಿ ಗ್ರಾಮದಲ್ಲಿ ನಮ್ಮ ಗೋಪಿರಾವ್ ಅವರು ರೆಗ್ಯುಲರ್ ಬಳಕೆ ಬರ್ತಾ ಇದ್ದಾರೆ. ಸೊ ಅವ್ರ ಕಡೆಯಿಂದ ಇವತ್ತು ಅವ್ರ ತೋಟ ಯಾವ ಥರ ಇದೆ ಇದು ನಾವು ರೈತರಿಗೆ ತಿಳಿಸ್ಕೊಡ್ಬೇಕು ಅಂತೇಳಿ ಮತ್ತೊಂದು ವಿಡಿಯೋ ನಾವು ಮಾಡ್ತಾ ಇದ್ದೀವಿ, 2ನೇ ವಿಡಿಯೋ ಈ ತೋಟದಲ್ಲಿ. ಸೊ ಅವ್ರ ಕಡೆಯಿಂದ ನಾವು ಅವ್ರ ಪರಿಚಯ ಬೇಕಾದ್ರೆ ಮತ್ತೆ ಮಾಡ್ಕೊಳ್ಳೋಣ, ಇಲ್ಲಾಂದರೆ ಪ್ರಾಡಕ್ಟ್ ಯಾವ ಥರ ಯೂಸ್ ಮಾಡ್ತಾ ಇದ್ದಾರೆ, ಸೊ ಅವ್ರಿಗೆ ಅನುಕೂಲ ಏನಾಗಿದೆ ಇವತ್ತಿನ ದಿನದವರೆಗೂ ಅಂತ ನಾವು ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಕಿರು ಪರಿಚಯ ಮತ್ತು ನೀವು ಸುಮಾರು ನಮ್ಮದು ಒಂದು 2 ವರ್ಷ ಆಗಿರ್ಬೋದು ಸತತವಾಗಿ ನೀವು ಯೂಸ್ ಮಾಡ್ಕೊಂಡು ಬರ್ತಾ ಇದ್ದೀರಾ. ಸೊ ಆ್ಯಕ್ಚುಲಿ ಹೇಳಬೇಕು ಅಂದರೆ ಒಂದು ರೋಸ್ ತೋಟದಲ್ಲಿ ನಿಮಗೆ ತುಂಬ ಅನುಕೂಲ ಆಗಿದೆ, ಮತ್ತು ರೋಸ್ ಯಾರೆಲ್ಲ ಬೆಳೀತದ ಅವ್ರಿಗೆ ನೀವು ಒಂದು ಮಾದರಿ ಅಂತ ಕೂಡ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನಿಮ್ಮ ಎಕ್ಸ್ಪೀರಿಯೆನ್ಸು ಸ್ವಲ್ಪ ನಮ್ಮ ರೈತರಿಗೆ ನೀವು ತಿಳಿಸ್ಕೊಡ್ತೀರಾ? ನನ್ನ ಹೆಸರು ಗೋಪಿರಾವ್ ಅಂತ. ಓಕೆ. ನನ್ನ ನೆಟ್ಸರ್ ಪ್ರಾಡಕ್ಟು ಸುಮಾರು 1.5 ವರ್ಷದ ಮೇಲೆ ಮೊದಲಿಂದಾನು ಯೂಸ್ ಮಾಡ್ತಾ ಇದ್ದೀನಿ. ಓಕೆ. ಯೂಸ್ ಮಾಡೋಕ್ಕೆ ಮೊದಲು ನಮ್ಮ ತೋಟ ಏನೇ ಗೊಬ್ಬರ ಕೊಟ್ಟರೂ ಇಳುವರಿನೂ ಬರ್ತಾ ಇರಲಿಲ್ಲ, ಚಿಗುರು ಕಡಿಮೆ ಬರ್ತಾ ಇತ್ತು. ಓಕೆ. ಈಗ ಇದು ಯೂಸ್ ಮಾಡ್ದಾಗಿಂದ ಚಿಗುರು ಚೆನ್ನಾಗಿ ಬರುತ್ತೆ, ಚೆನ್ನಾಗಿ ಬರ್ತಾ ಇದೆ, ಕ್ವಾಲಿಟಿನೂ ಬರುತ್ತೆ, ಓಕೆ, ಇಳುವರಿನೂ ಜಾಸ್ತಿ ಬರುತ್ತೆ. ಓಕೆ. ಅದರಿಂದ ನಾನು ಅವತ್ತಿನಿಂದ ಕಂಟಿನ್ಯೂ ಆಗಿ ಯೂಸ್ ಮಾಡ್ತಾ ಇದ್ದೀನಿ. 1.5 ವರ್ಷ ಮೇಲಾಯಿತು. 1.5 ವರ್ಷ ಮೇಲೆ ಆಯಿತು. ಓಕೆ. 15 ದಿನಕ್ಕೆ ಒಂದ್ಸರಿ ಯೂಸ್ ಮಾಡ್ತೀನಿ ನಾನು. ಓಕೆ. ಬೇರೆ ನೀವು ರಾಸಾಯನಿಕ ಗೊಬ್ಬರಗಳು ನೀವು ಯಾವ ಥರ? ಏನೂ ಹಾಕಲ್ಲ ನಾವು. ಏನು ಹಾಕಲ್ಲ ಅಂದರೆ ಯಾವ ಥರ? ರಾಸಾಯನಿಕ ಗೊಬ್ಬರ ಏನೂ ಹಾಕಲ್ಲ ನಾವು. ಓಕೆ. ಹಿಂಡಿ ಹಾಕ್ತೀವಿ. ಸ್ನೇಹಿತರೆ, ನೀವು ತಿಳ್ಕೊಬೋದು, ನೀವು ಸಿಕ್ಕಾಪಟ್ಟೆ DAP 10-20 ಈ ಥರ ನೀವೆಲ್ಲ ಹಾಕ್ತೀರಾ, ಬಟ್ ಇವ್ರು ಯಾವುದೇ ರೀತಿ ರಾಸಾಯನಿಕ ಗೊಬ್ಬರ ಬಳಸ್ತೇನೆ ನಮ್ಮ ನೆಟ್ಸರ್ ಪ್ರಾಡಕ್ಟ್ಸ್. ಅಣ್ಣ ಎಷ್ಟು ದಿನಕ್ಕೆ ಒಂದ್ಸರಿ ನೀವು ಹೇಳಿದ್ರಿ? ಎಷ್ಟು ದಿನ? 15 ದಿನಕ್ಕೆ ಒಂದ್ಸರಿ ನೀವು ಕೊಡ್ತಾ ಇದ್ದೀರಾ. ಓಕೆ. ಮತ್ತು ಈ ಸ್ಪ್ರೇಗಳೆಲ್ಲ ನೀವು ಎಷ್ಟು ದಿನಕ್ಕೆ ಒಂದ್ಸರಿ ನೀವು ಮಾಡ್ತಾ ಇದ್ದೀರಾ? ವಾರಕ್ಕೊಂದ್ಸರಿ. ಯಾವ್ಯಾವ ಪ್ರಾಡಕ್ಟ್ ನೀವು ಮಾಡ್ತಾ ಇದ್ದೀರಾ ಅಣ್ಣ ಸ್ಪ್ರೇಗಳು? ಸ್ಟಂಬ್ರಿಚ್ ಸ್ಪ್ರೇ ಮಾಡ್ತೀವಿ. ಓಕೆ. ಸ್ಟಂಬ್ರಿಚ್ ಬಯೋ 99. ಓಕೆ. ನಿಮ್ಗೆ ಅದರಲ್ಲಿ ಆಗ್ತಕ್ಕಂಥ ನಿಮಗೆ ಒಂದು ಇದು ಹೇಳ್ತೀರಾ? ಸ್ಟಂಬ್ರಿಚ್ ಅಲ್ಲಿ ಸ್ಟೆಮ್ ಚೆನ್ನಾಗಿ ಬರುತ್ತೆ, ಹೂವು ಕ್ವಾಲಿಟಿ ಚೆನ್ನಾಗಿ ಬರುತ್ತೆ. ಓಕೆ. ಓಕೆ. ಎಲೆ ಗ್ರೀನಿಶ್ ಆಗುತ್ತೆ. ಎಲೆ ಗ್ರೀನಿಶ್ ಆಗುತ್ತೆ. ಬಯೋ 99 ಅಲ್ಲಿ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ. ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ. ಔಷಧಿ ಬಿದ್ರೂ ಕೆಳಗಡೆವರೆಗೂ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ. ಓಕೆ. ಹೊಡೆದಿರೋ ಔಷಧಿ ಚೆನ್ನಾಗಿ ಕೆಲಸ ಮಾಡ್ತೀವಿ. ಓಕೆ. ಓಕೆ. ನೀವು ವಿತ್ ಕೆಮಿಕಲ್ ಕಾಂಬಿನೇಷನ್ ಜೊತೆ ನೀವು ಮಾಡ್ತೀರಾ, ರಿಸಲ್ಟ್ ತುಂಬ ಚೆನ್ನಾಗಿದೆ. ಓಕೆ. ಸ್ನೇಹಿತರೆ, ಇದು ನಮ್ಮ ನೆಟ್ಸರ್ ಪ್ರಾಡಕ್ಟು. ಅದಕ್ಕೆ ಇರ್ತಕ್ಕಂಥ ಒಂದು ತಾಕತ್ತು ಅಂತ ನಾವು ಹೇಳೋದಕ್ಕೆ ನಾವು ಇಷ್ಟಪಡ್ತೀವಿ. ಯಾಕೆಂದರೆ ಸತತವಾಗಿ 2 ವರ್ಷದಿಂದ ಇವತ್ತಿನ ದಿನದವರೆಗೂ ಇದನ್ನು ಕಂಟಿನ್ಯೂಸ್ ಆಗಿ ಇದನ್ನು ಯೂಸ್ ಮಾಡ್ತಾ ಬರ್ತಾ ಇದ್ದಾರೆ ಸ್ನೇಹಿತರೆ. ನಮಗಂತೂ ತುಂಬ ಖುಷಿ ಆಗ್ತಿದೆ. ಯಾಕೆಂದರೆ ಇವತ್ತು ಬೇರೆ ಕಡೆ ನಾವು ನೋಡ್ತಾ ಇದ್ದರೆ ಸಿಕ್ಕಾಪಟ್ಟೆ ಎಲೆ ಉದುರೋದು ಮತ್ತು ಆಮೇಲೆ ಭೂಮಿಯಲ್ಲಿ ಏನೋ ರೋಗ ಬರ್ತಕ್ಕಂಥದ್ದು ಇದೆಲ್ಲ ಜಾಸ್ತಿ ಆಗ್ತಾಯಿದೆ, ಯಾಕೆಂದರೆ ರಾಸಾಯನಿಕ ಗೊಬ್ಬರದಿಂದ. ಬಟ್ ನೀವು ಒಂದು ತಿಳ್ಕೊಳ್ಳಿ, ಸುಮಾರು 2 ವರ್ಷಗಳಿಂದ ಇವರು ಯಾವುದೇ ರೀತಿ ರಾಸಾಯನಿಕ ಗೊಬ್ಬರ ಬಳಸ್ತೇನೆ ನಮ್ಮ ನೆಟ್ಸರ್ ಪ್ರಾಡಕ್ಟ್ಸು ಮತ್ತು ಇತರೆ ಏನೋ ಕಾನ್ಗಿಂಡಿ, ಬೇವಿಂಡಿ ಈ ಥರ ಇವರು ಹಾಕ್ಕೊಂಡು ಗಿಡ ತುಂಬ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ತುಂಬ ಖುಷಿ ಆಗುತ್ತೆ. ಸೊ ನೀವು ಇದಕ್ಕೆ ಒಂದು ಮಾದರಿ ಆಗಬೇಕು, ಈ ಥರ ರೈತರಿಗೆ ನೀವು ಒಂದು ಮಾದರಿ ಆಗಬೇಕು. ಈ ಥರ ಒಂದು ಒಳ್ಳೆ ಪ್ರಾಡಕ್ಟ್ಸ್ ನೀವು ಯೂಸ್ ಮಾಡಬೇಕು ಅಂತ ನಾವು ಒಂದು ಮನವಿ ಮಾಡ್ಕೊತೀರಿ. ಅಣ್ಣ, ಇನ್ನೇನಾದರೂ ನೀವು ರೈತರಿಗೆ ಹೇಳೋದಕ್ಕೆ ಇಷ್ಟಪಡ್ತೀರಾ? ರೈತರಿಗೆ ಹೇಳ್ಬೇಕಂದ್ರೆ ಎಲ್ಲರೂ ಯೂಸ್ ಮಾಡ್ಬೋದು, ಎಲ್ಲರಿಗೂ ಒಂದು ಅನುಕೂಲ ಆಗುತ್ತೆ ಅಂತ. ಅನುಕೂಲ ಆಗುತ್ತೆ. ಇದು ಖರ್ಚು ಕಡಿಮೆ ಬರುತ್ತೆ, ಇಳುವರಿನೂ ಚೆನ್ನಾಗಿ ಬರುತ್ತೆ, ಭೂಮಿನೂ ಸ್ಮೂತ್ ಆಗಿರುತ್ತೆ. ಓಕೆ. ಸ್ನೇಹಿತರೆ, ಇದು ಇಷ್ಟು ನಮ್ಮ ಗೋಪಿರಾವ್ ಅವ್ರ ಕಡೆಯಿಂದ ಇರ್ತಕ್ಕಂಥ ಒಂದು ಅನುಭವ. ಮತ್ತು ನಿಮಗೇನಾದರೂ ನಮ್ಮ ನೆಟ್ಸರ್ ಪ್ರಾಡಕ್ಟ್ಸ್ ಏನಾದರೂ ಬೇಕಾದರೆ ಖಂಡಿತ ನೀವು ನನಗೆ ಕಾಲ್ ಮಾಡಿ. ಮತ್ತು ಯಾರೆಲ್ಲ ನಮ್ಮ ಯೂಟ್ಯೂಬ್ ನೋಡ್ತಾ ಇದ್ದೀರಾ, ದಯವಿಟ್ಟು ಎಲ್ಲರೂ ಇದನ್ನು ಹೆಚ್ಚಾಗಿ ನೀವು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ನೀವು ಹೆಚ್ಚಾಗಿ ಶೇರ್ ಮಾಡಬೇಕು ಅಂತ ನಾನು ಮನವಿ ಮಾಡ್ಕೊತೀನಿ ಸ್ನೇಹಿತರೆ. ಸೊ ನನ್ನ ನಂಬರ್ ಬಂದು 9902168161 ಅಂತ. ಇಷ್ಟು ಹೇಳ್ತಾ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ತೆ ಸ್ನೇಹಿತರೆ.